ಇವಮ್ಮ ಒಂದು ಎಲ್ಗಾದ್ರೂ ಹೊರಟೆ ದುಡ್ಡು ಕೊಡು ಅಂತಂದ್ರೆ ಕೊಡೋದೇ ಇಲ್ಲ. ಆಯ್ತು ಇರು, ನಾನು ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ಏನೋ ಅಣ್ಣ ಕೆಲ್ಸಕ್ಕೆ ಸೇರಿದಾನೆ, ನೀನು ಕೆಲ್ಸಕ್ಕೆ ಸೇರು ಅಂತಾರೆ. ನಾನು ಸ್ವಲ್ಪ ದಿನ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತಂದ್ರೆ ಏನಮ್ಮ, ಯಾರು ನೀನು? ಏನು ನಮ್ಮನೆ ಹತ್ರನೇ ಬಂದು ನನ್ನೇ ಯಾರು ಅಂತ ಕೇಳ್ತಿದ್ದೀರಾ? ನೀವ್ಯಾರ ಆಂಟಿ? ನಿಮ್ಮನೇನಾ ಇದು? ನೀನು ರಂಗಕ್ಕನ ಮಗಳ? ಹೌದು, ನಾನು ಅವ್ರ ಮಗಳು. ನೀವ್ಯಾರು? ನಾನು ಅದೇಮ್ಮ, ನಿಮ್ಮ ಅಣ್ಣ ಮದುವೆ ಆಗ್ತಿದ್ದಾನಲ್ಲ ಆಶಾ ಅಂತ, ಅವರಮ್ಮ. ಓ ನೀವೇನಾ ಅವರು? ನಾನು ಯಾರು ಅಂದ್ಕೊಂಡೆ. ಏನ್ ಬಂದಿದ್ದು? ಏನೂ ಇಲ್ಲ, ನೀನು ಇಷ್ಟು ದಿನ ಇಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ನಾವು ನೀನು ನೋಡಿರ್ಲಿಲ್ಲ, ನೀನು ನಮ್ ನೋಡಿರ್ಲಿಲ್ಲ. ಚೆನ್ನಾಗಿದ್ಯೇನಮ್ಮ? ಯಾವಾಗ ಬಂದೆ ಬೆಂಗಳೂರಿಂದನ? ನಾನು ನಿನ್ನೆ ತಾನೇ ಬಂದೆ ಆಂಟಿ. ಏನಾಗ್ಬೇಕಾಗಿತ್ತು? ಏನೂ ಇಲ್ಲ, ನಿಮ್ಮ ಅಮ್ಮನ್ ಸ್ವಲ್ಪ ನೋಡ್ಬೇಕಾಗಿತ್ತು. ಇದಾರೇನಮ್ಮ? ಇದಾರೆ, ಹೋಗಿ. ಹೌದಾ, ಸರಿ ಆಯ್ತಮ್ಮ. ಮತ್ತೆ ಚೆನ್ನಾಗಿದ್ಯಾ? ನಿನ್ನ ಹೆಸರು ಏನೋ ಹೇಳ್ತಮ್ಮ ನಿಮ್ಮಮ್ಮ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ನಿಶಾ ಅಂತ. ಏನು ವಿಷಾನಾ? ಅಯ್ಯೋ ಆಂಟಿ, ಅದು ವಿಷ ಅಲ್ಲ, ನಿಶಾ ಅಂತ. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಹೋಗಿ. ನಮ್ಮಮ್ಮ ಹೋಗಿ ಹೋಗಿ ಇಂಥ ಸಂಬಂಧ ಮಾಡಿದ್ದಾರೆ. ಯಾಕಮ್ಮ, ಏನಾಯ್ತು? ಯಾಕೆ ಈ ಸಂಬಂಧ ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ, ನನ್ನ ಇಷ್ಟ ಕಟ್ಕೊಂಡು ಏನಾಗ್ಬೇಕಾಗಿತ್ತೆ? ನಮ್ಮ ಅಣ್ಣ ತಾನೇ ಮದ್ವೆ ಆಗೋದು, ಬಿಡಿ. ನಾನು ನಂತರನೇ ಮಾಡ್ರನ್ ಆಗಿರೋ ಹುಡುಗಿನ ಮದ್ವೆ ಆಗ್ತಾನೆ ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದೆ. ಫೋಟೋದಲ್ಲಿ ನೋಡಿದೆ ನಿಮ್ಮ ಮಗಳನ್ನ, ಸರಿಯಾಗಿದ್ದಾಳೆ, ಒಳ್ಳೆ ಹಳ್ಳಿ ಗಮಾರಿ ತರ. ಹೋಗ್ಲಿ ಬಿಡಿ, ನನಗೆ ಯಾಕೆ ವಿಷಯ? ನಾನೇನಾದ್ರೂ ಹೇಳಿದ್ರೆ ನಮ್ಮಮ್ಮ ನನ್ನ ಮೇಲೆ ಬೈತಾರೆ, ಗದರ್ತಾರೆ. ನನಗೆ ಯಾಕೆ ಬೇಕು? ನಾನ ಮದ್ವೆ ಆಗ್ತೀನಿ, ನಮ್ಮ ಅಣ್ಣ ತಾನೇ ಆಗೋದು. ಅಯ್ಯೋ, ನಮ್ಮ ಮಾಷನ ಹತ್ರ ನೀನ್ ಮಾತಾಡಿಲ್ಲ ಅನ್ಸುತ್ತೆ ಕಣಮ್ಮ ನಿಶಾ. ಮಾತಾಡೋ ಒಂದ್ಸಲ, ನಿನ್ಗೆ ಗೊತ್ತಾಗುತ್ತೆ ನನ್ನ ಮಗಳು ಎಷ್ಟು ಒಳ್ಳೆಯವಳು ಅಂತಾನ. ಅಯ್ಯೋ, ನನಗೆ ಟೈಮ್ ಇಲ್ಲ ಆಂಟಿ, ಹೋಗ್ಬೇಕು. ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ಬೇಕು. ಹೋಗ್ತೀನಿ, ಹೋಗಿ. ನಮ್ಮಮ್ಮ ಒಳಗಡೆ ಇದ್ದಾರೆ, ಅದೇನ್ ಮಾತಾಡ್ಬೇಕು ಮಾತಾಡ್ಕೊ ಹೋಗಿ. ಸರಿ ಅಮ್ಮ, ಆಯ್ತು, ಹೋಗು. ಎಲ್ಗ ಹೊರಟಿದ್ಯಾ? ನಾನು ಹೋಗಿ ಮಾತಾಡ್ತೀನಿ. ಇದೇನಪ್ಪ ಇವಳು, ನಮ್ಮ ಆಶನ್ ನಾದ್ನ್ಯಾಗಳು ಏನು ಇಂಥ ಬಟ್ಟೆ ಎಲ್ಲ ಹಾಕ್ತಾಳೆ, ಹಿಂಗೆಲ್ಲ ಮಾತಾಡ್ತಾಳೆ. ಏನೋ ಏನು ಪೇಷನ್ನು, ಏನು ಕತ್ತಿ, ನಮ್ಗೆ ಯಾಕೆ ಬಿಡು, ಪಾಪ ಇವ್ರ ಅಣ್ಣ ಒಳ್ಳೆಯವನಲ್ವ, ಅಷ್ಟೇ ಸಾಕು. ಅವ್ರ ಅಮ್ಮನೂ ಒಳ್ಳೇದು. ಇವಳು ಯಾಕೆ ಹಿಂಗೆ ಆಡ್ತಾಳೋ ಏನೋ ಗೊತ್ತಿಲ್ಲ. ಎಲ್ಲ ಬೆಂಗಳೂರಲ್ಲಿ ಓದಕ್ಕಿದ್ಲೇನೋ, ಬೆಂಗಳೂರಿನ ಪ್ರಭಾವ ಬೀರೈತಿ ಇವಳ ಮೇಲೆ. ಹೋಗ್ಲಿ ಬಿಡು, ಹೋಗಿ ರಂಗಕೈನ ಹತ್ರ ಆದಷ್ಟು ಬೇಗ ಮದುವೆ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ಬಿಡೋಣ ಬೇಗ. ಇನ್ನು ತಡ ಮಾಡೋದು ಬೇಡ, ಮದುವೆ ಲೇಟ್ ಮಾಡಿದಷ್ಟು ವಿಘ್ನಗಳು ಜಾಸ್ತಿ. ಅಕ್ಕ, ರಂಗಕಯ್ಯ. ಓ ರೇಣುಕಮ್ಮ, ಬಾರಮ್ಮ, ಬಾ ಕುಕ್ಕ ಬಾ. ಚೆನ್ನಾಗಿದ್ದೀರೇನಕ್ಕ? ನಿಮ್ಮ ಮಗಳು ಬಂದಿದ್ದಂಗಿದ್ದಾಳೆ ಬೆಂಗಳೂರಿಂದನ? ಅವಳಿಗೆ ಯಾಕೆ ಓದ್ತೀನಿ ಅಂತ ಅಲ್ಲಿಗೆ ಹೋಗಿದ್ಲಮ್ಮ. ಇನ್ನೆನ್ನೆ ಸಹ ಬಂದವಳೆ. ಮಾತಾಡ್ಸಿಲ್ಲ, ಹೊರಗಿದ್ಲಾ? ಇಲ್ಗ ಫ್ರೆಂಡ್ನ ಯಾರನ್ನ ಮಾತಾಡ್ಸಕ್ ಹೋಗ್ಬೇಕು ಅಂತನ ಮಾತಾಡಿಸ್ದೆ, ಓದ್ಲು ಮಾತಾಡ್ಕೊಂಡು. ಹೌದಾ, ಅವಳಲ್ಲಿ ಟಂಗೇನೆ ಒಂದಿಟ್ಟು ಸಿಡಕ್ ಮುತ್ತಿ ಸಿಂಗಾರಮ್ಮ ಇದ್ದಂಗೆ ಅವಳು. ಏನಾನ ಅಂದ್ಲ ಹೆಂಗೆ ಅವಳು? ಅಯ್ಯೋ, ಏನು ಅನ್ಲಿಲ್ಲ, ಚೆನ್ನಾಗಿ ಮಾತಾಡ್ಸಿಳು, ಒಳ್ಳೆ ಹುಡುಗಿ. ನೀವಂಗಂತ ಹೇಳ್ಬೇಕಷ್ಟೇ, ಒಳ್ಳೆ ಹುಡುಗಿ ಅಂತನ. ಅವಳು ಯಾವಾಗ್ಲೂ ಮೂತಿ ಹಿಂಗ್ ಮಾಡ್ಕೊಂಡೇ ಇರ್ತಾನೆ, ಅವಳು ಕೇಳಿದ್ದೇ ಆಗ್ಬೇಕು, ಹಂಗೆ ಅವಳು. ಕುತ್ಕ. ಅಯ್ಯೋ, ಹೋಗ್ಲಿ ಬಿಡ್ರಿ, ಏನ್ ಮಾಡಕ್ಕಾಗುತ್ತೆ, ಒಬ್ಬೊಬ್ರು ಅಂತವ್ರು ಇರ್ತಾರೆ ಮಕ್ಕಳು. ದೊಡ್ಡರಾದ್ಮೇಲೆ ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾರೆ. ಇನ್ನ ಚಿಕ್ಕ ವಯಸ್ಸಲ್ವಾ, ಅದಕ್ಕೆ ಹಂಗ ಆಡ್ತಾಳೆ. ಹಂಗೇನೆ ಅವಳು. ಅವಳಿಗೊಂಥರ ಪ್ಯಾಷನ್ ಆಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆಸೆ. ಅದು ಅಲ್ದೇನೆ ಆಶನ್ನ ಮದ್ವೆ ಮಾಡ್ಕೊಂತೀವಿ ಅಂದಾಗ ಫೋಟೋ ತೋರಿಸಿದಾಗ ಒಪ್ಪಿರ್ಲಿಲ್ಲ ಅವಳು. ಅವಳಿಗೆ ಒಳ್ಳೆ ಮಾಡ್ರನ್ ಆಗಿ ಅವಳ ತರ ಇಂಗ್ಲಿಷ್ನಾಗೆ ಟಸ್ ಪುಸ್ ಅಂತ ಮಾತಾಡೋರಾಗ್ಬೇಕಂತೆ. ನಮ್ಮ ಅತ್ತಿಗೆ ಆಗಿ ಬರೋಳು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾನ ಹೇಳ್ತಿದ್ಲು. ಆದ್ರೆ ನನ್ನ ಮಗುಗೆ ಅವೆಲ್ಲ ಇಷ್ಟ ಇಲ್ಲ, ಹಳ್ಳಿ ಹುಡುಗಿನೇ ನನಗಿಷ್ಟ. ಹಳ್ಳಿ ಸಂಪ್ರದಾಯದಂತೆ ಸಾಕು, ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಳೋದೆ ಅಷ್ಟೇ ಸಾಕು ಕಣೆ, ನೀನು ಹೇಳಕ್ ಬರಬೇಡ ಅಂತೇಳಿ ಅವ್ರ ಅಣ್ಣಂಗೂ ಅವಳಿಗೂ ದೊಡ್ಡ ಜಗಳನೇ ಆಯ್ತು. ತಿರ್ಗಾ ಅವಳು ಸುಮ್ಮನಾದ್ಲು. ಬಿಡು, ನನಗೆ ಯಾಕೆ, ನೀನ್ ತಾನೆ ಮದುವೆ ಆಗೋನು, ಹೆಂಗಾದ್ರೂ ಮಾಡ್ಕೊ ಅಂತಾನ ಸುಮ್ಮನಾದ್ಲು. ಅವ್ರ ಅಣ್ಣ ಬಾಯಿ ಮುಚ್ಚಿಸ್ಬಿಟ್ಟ. ಅವಳು ಏನನ ಅಂದ್ಲ ನಿಮ್ಮ ಮಗಳ ಬಗ್ಗೆ? ಹೌದಾ, ಅವಳಿಗಂಗಾರೆ ನಮ್ಮ ಆಶನ್ ಮದುವೆ ಮಾಡ್ಕೊಂಬೋದು ಇಷ್ಟ ಇಲ್ವಾ? ಅಯ್ಯೋ, ಅವಳಿಷ್ಟ ಕಷ್ಟ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತೆ ಹೇಳು? ಏನು ಅವಳೇನೇನು ಇಲ್ಲೇ ಇರ್ತಾಳ? ಇಂದ ನಮ್ಮ ಸಂಪತ್ತದ ಮದ್ವೆ ಆದ್ಮೇಲೆ ಅವಳನ್ನ ಮದುವೆ ಮಾಡಿ ಕಳಿಸ್ತೀವಿ, ಬಿಡ್ರಿ. ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ, ಅವಳಂದಿಟ್ಟು ಮುಂಗೋಪಿ ಜಾಸ್ತಿ.
ಅದು ಸರಿನೇ ತಗೊಳ್ರಿ. ಹೌದಾ? ನಮ್ ಸಂಪತ್ತು ಬಂದ. ಸಂಪತ್ತು ಬಾರೋ, ನಿಮ್ಮ ಅತ್ತೆ ಬಂದಿದ್ದಾರೆ. ಹಾ ಅತ್ತೆ ಚೆನ್ನಾಗಿದ್ದೀರಾ? ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಹ್ಞೂ ಚೆನ್ನಾಗಿದ್ವಿಯಪ್ಪ ಅಳಿ. ಅಂದರೆ ಏನೂ ಇಲ್ಲ, ಅದೇ ಮದುವೆ ಬಗ್ಗೆ ಮಾತಾಡೋಣ ಅಂತಾನೆ. ಮದುವೆ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಮುಂದಿನ ವಾರನೇ ಇಟ್ಕೊಳ್ಳೋಣ, ಈ ಬರೋ ಶುಕ್ರವಾರನೇ ಇಟ್ಕೊಂಬನ ಅಂತಾನೆ. ಅದಕ್ಕೆ ಯಾಕೆಂದರೆ ವಿಘ್ನಗಳು ಜಾಸ್ತಿ, ಹಂಗಾಗಿ ಒಂದಿಲ್ಲೊಂದು ತೊಂದರೆ ಬತ್ತಲೇ ಇದ್ದಾವೆ. ಯಾಕೆ ಬೇಕು ಸೆಟ್ ಆಗಿರೋ ಮದುವೆನ ತಡ ಮಾಡೋದು ಬೇಡ, ಬೇಗ ಮಾಡಿ ಮುಗಿಸೋಣ ಅಂತಾನೆ ಹೇಳೋಣ ಅಂತ ಬಂದೆ ಕಣಪ್ಪ. ನೀವೇನಂತೀರಾ ಅಂತಾನೆ. ಅಯ್ಯೋ ನನಗೇನು, ನಾಳೆನೇ ಮದುವೆ ಮಾಡಿಕೊಟ್ರು ನಮಗೇನು ತೊಂದರೆ ಇಲ್ಲ. ಅಲ್ವೇನಮ್ಮ? ನಿನಗೇನು ತೊಂದರೆ ಇಲ್ಲಪ್ಪ. ನೀನೇನು ಕಾತ್ಕೊಂಡಿದೀಯ, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಆಶೆನ ಮನೆ ಕರ್ಕೊ ಬರ್ಬೇಕು ಅಂತಾನ. ಅದೇ ನಮಗೆ ಬೇಕಲ್ಲ ಟೈಮು ಎಲ್ಲ ಹೊಂದಿಸ್ಕೊಂಬಕ್ಕೆ. ಆಯ್ತು ಬಿಡ್ರಿ ರೇಣುಕಮ್ಮರೆ, ಈ ಶನಿವಾರನೇನೆ ಅಲ್ಲ ಈ ಶುಕ್ರವಾರ ಮಾಡ್ಕೊಂಬನ ಮದುವೆನ. ಆದಷ್ಟು ಬೇಗ. ಅದು ಸರಿ, ರಮ್ಯಂದು ಏನು ಗಲಾಟಿ, ಏನೋ ಇದಕ್ಕೆ ಜೈಲಿಗೆ ಹಾಕ್ಬಿಟ್ರಂತೆ ಅವಳನ್ನ. ಯಾರೋ ಮಾತಾಡಾರಪ್ಪ ನಮ್ಮೂರಾಗೆ. ಏನಾಯ್ತು? ನಾವು ಯಾರಿಗೂ ಫೋನ್ ಮಾಡಿಲ್ಲ, ಆದ್ರೆ ಅವಳು ನಮ್ಮ ಮೇಲೆ ಅದು ಇದು ಅಂತ ರೇಗಾಡೋಳು. ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಮಗನ ಮದುವೆ ನಿಲ್ಲಿಸ್ತೀನಿ, ಆಶನ್ ಮದುವೆ, ಆಶನ್ ಜೊತೆ ನಿಮ್ಮ ಮಗನ ಮದುವೆ ಆಗಲ್ಲ, ಹಂಗೆ ಹಿಂಗೆ ಅಂತಾನ ನನ್ನ ಹತ್ರನ ನನಗೆ ಎದುರಿಸಿದ್ಲಮ್ಮ. ತಿರುಗಿ ಲಸ್ಮಕ್ಕ ಏನೂ ಆಗಲ್ಲ ಸುಮ್ಮನಿರಕ್ಕಂತ ಧೈರ್ಯ ಹೇಳಿದ್ಲು. ಈಗ ನೋಡಿದ್ರೆ ಅವಳೇ ಜೈಲ್ನಾಗಿದ್ದಾಳಂತೆ. ಏನಾಯ್ತು ಅಂತದ್ದು? ಅಯ್ಯೋ ಅವಳ ವಿಷಯ ಯಾಕೆ ಎತ್ತೇ ಬಿಡಕ್ಕ, ಈಗ ಅವಳಿಂದಾಗಿನೇ ಅಲ್ಲೇನೆ ಮದುವೆ ನಿಲ್ಸೋ ಥರ ಆಗಿತ್ತು. ಅದಕ್ಕೆ ನಾವು ನಿಮ್ಗೆ ಏನು ಹೇಳಕ್ ಹೋಗ್ಲಿಲ್ಲ, ಯಾಕೆ ಸುಮ್ಮನೆ ಅಂತನ ಸುಮ್ಮನಾಗಿದ್ವಿ. ಹೆಂಗೋ ನನ್ನ ಮೈದ್ನನ್ ಮಗಳಿದ್ದಾಳೆ ಕಾವ್ಯ ಅಂತನ, ಅವಳಿಂದ ಎಲ್ಲನ ಬಗೆಹರಿತು. ಇಲ್ಲಿದ್ರೆ ಇಷ್ಟೊತ್ತಿಗೆ ಮದುವೆ ಕ್ಯಾನ್ಸಲ್ ಆಗಿರೋದು. ನಾವೇನಾದ್ರೂ ಹತ್ರಗೆಟ್ಟು ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಇಂಥ ಮನೆಯಾಳ ಕೆಲಸ ಮಾಡಿದ್ಲ ಅವಳು. ಬಿಡಿ, ಅವಳದು ಯಾಕೆ ಹೇಳ್ತೀರಾ ಈಗ? ಅದಕ್ಕೇನೆ ಇಂಥ ವಿಘ್ನಗಳು ಬತ್ತಲೇ ಇರ್ತವೆ, ತಡ ಮಾಡೋದು ಬೇಡ, ಮದುವೆ ಮಾಡ್ಕೊಂಬನ ಅಂತ ಹೇಳಿದ್ದು. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಮನೆಯಿಂದ ಆಚೆಗೆ ಹಾಕವ್ರೆ, ವರದಕ್ಷಿಣೆ ಕಿರ ಕೂಡ ಕೊಟ್ಟವ್ರೆ, ಹಂಗೆ ಹಿಂಗೆ ಅಂತಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವಳೆ. ಪೊಲೀಸ್ನವ್ರು ಬಂದ್ರು ನೋಡು, ನಾವೆಲ್ಲ ಸಾಕ್ಷಿ ಎಲ್ಲ ತೋರಿಸಿದ್ವಿ, ಅವಳ ಪತ್ರ ಬರ್ದಿರೋದು. ಆಮೇಲೆ ಇಲ್ಲಿಗೂ ಕರ್ಕೊಂಬರೋಣ ಅಂತಿದ್ವಿ. ಅಷ್ಟೊಳಗ ರಾಜಮ್ಮ ಅವ್ರ ಅಮ್ಮಯ್ಯ ಬೇಡ ಬೇಡ ಅಂತ ಹೇಳಿ ಅವರೇ ಒಪ್ಕೊಂಡ್ರು. ಅಲ್ಲೇನೆ ನಾವು ಮಾಡಿದ ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತಾನ. ಅದಕ್ಕೆ ಕ್ಷಮಿಸೋ ಮಾತೇ ಇಲ್ಲ ಅಂತಾನ ನಾವು ಕಂಪ್ಲೇಂಟ್ ಕೊಟ್ವಿ. ಹಿಂಗೆ ನಮ್ಮ ಮಗಳ ಮದುವೆ ನಿಲ್ಸಕ್ಕೆ ಹಿಂಗೆ ಸುಳ್ಳು ಪತ್ರ ಬರ್ದಿದ್ಲು, ಅದು ಇದು ಅಂತ ಸುಳ್ಳು ಸಾಕ್ಷಿ ಹೇಳ್ಸಿದ್ಲು, ಸುಳ್ಳು ಬುಡ್ಬುಡ್ಕೆ ಅವ್ನು ಕರೆಸಿ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ಲು. ಆಮೇಲೆ ನನ್ನ ಮಗಳ ಬಗ್ಗೆ ಇಲ್ಲ ಸಲ್ಲದೆಲ್ಲನ ಗಂಡಿನ ತಾಯಿಗೆಲ್ಲನ ಹೇಳಿದ್ಲು ಅಂತನ ನಾವು ಕಂಪ್ಲೇಂಟ್ ಕೊಟ್ವಿ. ಅದಕ್ಕೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಒಳಗಾಕ್ಯವ್ರೆ ಅವಳನ್ನ. ಅದಕ್ಕೆ ಅವಳನ್ನ ಬಿಡಿಸ್ಕೊಂಬರೋ ಅಷ್ಟಾಗೆ ಈ ಮದುವೆ ಮಾಡಿ ಮುಗಿಸ್ಬೇಕು. ಇಲ್ದಿದ್ರೆ ಹೊರಗೆ ಬಂದು ಇನ್ನೇನು ಕಿಟಾಪತಿ ಮಾಡ್ತಾಳೋ ಗೊತ್ತಿಲ್ಲ. ಆದಷ್ಟು ಬೇಗ ಮದುವೆ ಮುಗಿಸ್ಬೇಕು ಕಣಕ. ಅಲ್ಲ ಅಷ್ಟೆಲ್ಲ ಆದ್ರೂ ಅವ್ಳಿಗೆ ಇನ್ನೂ ಬುದ್ಧಿ ಇಲ್ವಾ? ಅಯ್ಯೋ ದೇವ್ರೆ, ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೇ ಒಳಗಾಕ್ಸ್ತೀನಿ ಅಂತ ಏನಕ್ಕ ಹೋಗಿದ್ಲಾ? ಸರಿ ಹೇಗಾಗೈತೆ ಬಿಡ್ರಿ. ಬಿಡಬಾರ್ದು ಅವಳನ್ನ. ಒಂದ್ 3-4 ತಿಂಗಳು ಜೈಲ್ನಾಗೆ ಕೊಳ ಹೆಂಗ್ ಮಾಡ್ಬೇಕು, ಆವಾಗ್ಲೇ ಬುದ್ಧಿ ಬರೋದು. ಅವ್ರ ಅಮ್ಮಯ್ಯ ಅವ್ರ ಅಣ್ಣಯ್ಯ ಎಲ್ಲರೂ ಜೈಲ್ಗೆ ಹೋಗಿ ಬಂದಿದ್ರು. ಈಗ ಇವಳು ಹೋಗ್ಯವಳೆ, ಸರಿ ಆಯ್ತಲ್ಲ, ಇಡೀ ಕುಟುಂಬನೇನೆ ಜೈಲ್ಗೆ ಹೋಗಿ ಬಂದಿರೋ ಫ್ಯಾಮಿಲಿ ಆಯ್ತು ಅವಳದು. ಹೌದಾ? ಅವ್ರ ಅಮ್ಮಯ್ಯ ಅವ್ರ ಅಣ್ಣಯ್ಯ ಎಲ್ಲರೂ ಜೈಲಿಗೆ ಹೋಗಿದ್ರ? ಈ ವಿಷಯ ನನಗೆ ಗೊತ್ತೇ ಇಲ್ವಲ್ಲಕ್ಕ. ಎಲ್ಲರೂ ಹೋಗಿ ಬಂದಿದ್ರು. ಅವ್ರ ಅಣ್ಣ ಏನೋ ಅದೇನೋ ದಿನಕ್ಕೆ 10,000 ದುಡಿತೀನಿ ಅಂತ ಯಾತ ಡ್ರಗ್ಸ್ ಪಕ್ಸ ಯಾತ ಸಾಕ್ಸಕ್ ಹೋಗಿ ಸಿಗಾಕೊಂಡು ಜೈಲ್ನಾಗಿದ್ದಿದ್ದ. ಅವ್ರ ಅಮ್ಮನೂ ಅಷ್ಟೇನೆ, ಅದೇನೋ ಅವ್ರ ಸೊಸೆ ಮೇಲೇನೆ ಏನೋ ಇಲ್ಸಲ್ಲದೆಲ್ಲ ಆರೋಪ ಮಾಡಿ ಅವಳು ತಗಲಾಕೊಂಡು ಅವಳು ಜೈಲಿಗೆ ಹೋಗಿದ್ಲು. ಒಂದು 15 ದಿವಸನೇನೋ ಜೈಲ್ನಾಗಿದ್ಲು. ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದ್ಲು. ಇದೇ ರೇ ಅವ್ರ ಮಗ ಇದಾನಲ್ಲ ಅವನು, ಮತ್ತೆ ಇನ್ನೊಬ್ಳು ಅವಳು ಜಯಮ್ಮನ ಮಗಳು ಇದ್ದಾಳೆ ಮಾಯ, ಅವರಿಬ್ರು ಸೇರ್ಕೊಂಡು ಜಾಮೀನು ತಗೊಂಬಂದು ಬಿಡಿಸ್ಕೊಂಬಂದ್ರು. ಅವರು ಟೋಟಲ್ ಇದೆಲ್ಲ ಫ್ಯಾಮಿಲಿನೇ ಅಷ್ಟೇನಿ. ಅವ್ರನ್ನ ಯಾವತ್ತೂ ನಂಬಕ್ ಹೋಗ್ಬೇಡ್ರಿ. ಅದ್ ಹೆಂಗೆ ನಿಮ್ಮ ಮಗ ಅವಳನ್ನ ಮಾರ್ಬಿಟ್ಟು ಮದ್ವೆ ಆದ್ನೋ ಗೊತ್ತಿಲ್ಲ. ಅವಳಂತೂ ಸರಿ ಇಲ್ಲ, ಅವಳು ಹೋಗಿರೋ ಮನೆ ಉದ್ಧಾರ ಆಗಲ್ಲ, ಎಲ್ಲ ಹಾಳು ಮಾಡೋ ಬುದ್ಧಿನೇ ಅವಳದಿರೋದು. ಅವ್ರ ಅಮ್ಮನೂ ಅಂತವಳೇನೆ, ಅವಳು ಅಂತವಳೇನೆ. ಹಂಗಿಲ್ದಲ್ಲೇ ಹೇಳಿಲ್ವ ದೊಡ್ಡವರು, ನೂಲೆಂತ ಸೀರೆ ತಾಯಿಯಂತೆ ಮಗಳು ಅಂತಾನ. ಇವ್ರ ವಿಷಯದಾಗ ಅದು ನಿಜಾನೇ ಆಗೈತಿ. ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಹೋಗು ಜ್ಯೂಸ ಆಯ್ತಾನ ಮಾಡ್ಕೊಂಬ ಹೋಗು. ಸರಿ ಕಣ, ನೀನ್ ಮಾತಾಡ್ತಾ ಇರು, ನಾನು ಹೋಗಿ ಮಾಡ್ಕೊಬತ್ತೀನಿ ಇಬ್ರಿಗೂ. ಏನಪ್ಪ ಕೆಲಸ ರಜಾನ ಇವತ್ತು? ಆರಾಮ? ಮೂವತ್ತೆ ರಜಾ. ಆಶಾ ಚೆನ್ನಾಗಿದ್ಲಾ? ಉಷಾ ಎಲ್ಲರೂ ಚೆನ್ನಾಗಿದ್ರಾ? ಎಲ್ಲ ಚೆನ್ನಾಗಿದ್ದಾರೆ. ನಿನ್ ತಂಗಿ ಯಾವಾಗ ನೆನ್ನೆ ಬಂದ್ಲಾ? ನೆನ್ನೆ ಬಂದ್ಲು. ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅವಳೇನಾದ್ರೂ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ, ಅವಳೊಂದು ಸ್ವಲ್ಪ ಹಂಗೇನೆ. ನಿಮ್ಮಮ್ಮ ಎಲ್ಲ ಹೇಳ್ತು ಬಿಡಿ, ಗೊತ್ತಾಯ್ತು ಅವಳ ಬಗ್ಗೆ. ನಾನೇನು ಬೇಜಾರು ಮಾಡ್ಕೊಂಬಲ್ಲ. ಹೌದಾ, ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.